ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದೆ ಲೇಔಟು. ಕಾಂಪೌಂಡ್ ವಾಲ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, CA ಜಾಗ ಆಗಿರ್ಬೋದು, ಸೈಟ್ ನಂಬರು, ಡಿಮಾರ್ಕೇಶನ್, ವಾಟರ್ ಕನೆಕ್ಷನ್ಸ್ ಮತ್ತೆ CC ರೋಡು. ಸರ್ ಇದೇ ಪಾರ್ಕು ನಮ್ಮ ಲೇಔಟ್ ಕಂಪ್ಲೀಟ್ ಆಗಿ ರೆಡಿ ಇದೆ ಸರ್. ನೀರಿಗೆ ಏನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಬೋರ್ವೆಲ್ ನಮ್ಮ ಲೇಔಟ್ ಅಲ್ಲಿ ಆಲ್ರೆಡಿ ರೆಡಿ ಇದೆ ಸರ್. ಸರ್ ಲೋನ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಸರ್? ಸರ್ ಅಪ್ ಟು 70% ತನಕ ನಿಮ್ಗೆ ಲೋನ್. ಟ್ವಿನ್ ಸಿಟಿ ಅಂತ ಪ್ರಾಜೆಕ್ಟ್ ಬರ್ತಾ ಇದೆ, ದೊಡ್ಡಬಳ್ಳಾಪುರ ಡಾಬಸ್ಪೇಟೆ ಬಿಟ್ವೀನ್ ಅಲ್ಲಿ ಬರ್ತಾ ಇದೆ. ಆಲ್ಮೋಸ್ಟ್ 40,000 CR ಮೆಗಾ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಿಗೆ ನಮ್ಮ ಪ್ರಾಪರ್ಟಿಯಿಂದ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ರೀಚ್ ಆಗುತ್ತೆ ಸರ್. ನೀವು ಮನೆ ಏನಾದ್ರು ಕಟ್ಸ್ತೀರಾ ಅಂದ್ರೆ ನಮ್ಮ ಕಡೆಯಿಂದನೇ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ಆಲ್ರೆಡಿ, ಅಂಡ್ ನೀರ್ ಕನೆಕ್ಷನ್ ಕೂಡ ರೆಡಿ ಇದೆ ಸರ್. ನಮ್ಮ ಲೇಔಟ್ ಅಲ್ಲಿ ಖಾತಾ ರೆಡಿ ಇದೆ. ತುಂಬಾ ಕಡೆ ನಿಮ್ಗೆ ಖಾತಾ ಎಲ್ಲೂ ಸಿಗಲ್ಲ ನಿಮ್ಗೆ. ಸೊ ನಮ್ಮ ಪ್ರಾಪರ್ಟಿಗೆ ಬಂದ್ರೆ ಇಂಡಿವಿಜುವಲ್ ಈ ಖಾತಾ ಎಲ್ಲಾ ಸೈಟ್ಸ್ಗೂ ರೆಡಿ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಯಾರು ಬರ್ತಾರೆ ಅವ್ರು ಡೆಫಿನೆಟ್ಲಿ ಒಳ್ಳೆ ಡಿಸ್ಕೌಂಟ್. ಇಂಡಸ್ಟ್ರಿಯಲ್ ಏರಿಯಾದಿಂದ ಜಸ್ಟ್ 2 ಕಿಲೋಮೀಟರ್ಸ್ ಇದೆ. ಡಾಬಾಸ್ಪೇಟೆ ಮೇನ್ ರೋಡ್ ಏನ್ ನ್ಯಾಷನಲ್ ಹೈವೇ ಇದೆಯೋ ಅದ್ರ ಪಕ್ಕದಲ್ಲೇ ತ್ರಿವೇಣಿ ಗಾರ್ಡನ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಲೇಔಟ್ ಇದೆ ಸ್ನೇಹಿತರೆ. ಯಾರೆಲ್ಲ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ನೋಡಿ, ಬೆಂಗಳೂರಿಂದ ಅಂದರೆ ಬೆಂಗಳೂರು ನೆಲಮಂಗಲದಿಂದ ತುಮಕೂರ್ಗೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ ಇದು. ಸೊ ಅಲ್ಲಿ ದಾಬಾಸ್ಪೇಟೆ ಹತ್ರ ಇದ್ದೀನಿ. ಈ ದಾಬಾಸ್ಪೇಟೆ ಮೇನ್ ರೋಡ್ ಏನು ನ್ಯಾಷನಲ್ ಹೈವೇ ಇದೆಯೋ ಅದ್ರ ಪಕ್ಕದಲ್ಲೇ ತ್ರಿವೇಣಿ ಗಾರ್ಡನ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಲೇಔಟ್ ಇದೆ ಸ್ನೇಹಿತರೆ. ಇಲ್ಲಿ ಎಷ್ಟು ಸೈಟ್ಗಳಿದಾವೆ, ಎಷ್ಟು ಎಕರೆಯಲ್ಲಿ ಮಾಡಿದ್ದಾರೆ, ಸೊ ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದಾರೆ, ಏನು ಡಾಕ್ಯುಮೆಂಟ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಇದು ಬಂದು ಬೆಂಗಳೂರು ಲಿಮಿಟ್ಸಲ್ಲೇ ಬರ್ತಕ್ಕಂಥ ಪ್ರಾಪರ್ಟಿ ಇದು. ಸೊ ನೀವೇನು BMRD ಅಂತ ಕರಿತೀರೋ ಅದೇ BMRD ಪ್ರಾಪರ್ಟಿ ಇದು. ಹಾಗಾಗಿ ನೀವು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೇಔಟ್ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಸೊ ನೋಡಿ, ಇದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥ, ಅಪ್ರಿಷಿಯೇಷನ್ ಇರ್ತಕ್ಕಂಥ ಒಂದು ಲೇಔಟ್ ಇದು. ಸೊ ನೋಡಿ, ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ, ತ್ರಿವೇಣಿ ಗಾರ್ಡನ್ ಅಂತ ಹೇಳ್ಬಿಟ್ಟು ಒಂದು ಆರ್ಚೆ ಮಾಡಿದ್ದಾರೆ ಅಲ್ಲೆಲ್ಲ. ಸೊ ಒಳಗಡೆ ಹೋಗೋಣ, ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಈಗ ತ್ರಿವೇಣಿ ಗಾರ್ಡನಿಯ ಲೇಔಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವಿಜಯ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತ್ರಿವೇಣಿ ಗಾರ್ಡನ್ ಚೆನ್ನಾಗಿದೆ ನೇಮು. ಅದು ಕೂಡ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದೆ ಲೇಔಟು. ಸೊ ಎಂಟ್ರೆನ್ಸ್ ಆರ್ಚ್ ಆಗಿರ್ಬೋದು, ಎಂಟ್ರೆನ್ಸ್ ಒಂದು ಬರ್ತಕ್ಕಂಥ ಒಂದು ಒಳಗಡೆ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಅದಕ್ಕಿಂತ ಮೇನ್ ಆಗಿ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ತುಂಬ ಜನ ಕೇಳ್ತಾ ಇರ್ತಾರೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರ್ಬೋದು, ಏನೋ ಒಂದು ಮನೆ ಕಟ್ಟೋದಕ್ಕೂ ಕೂಡ ಸೂಟಬಲ್ ಆಗಿದೆ ನೋಡ್ತಾ ಇದ್ರೆ. ಸೊ ಏನು ಎತ್ತ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನಾವೀಗ? ಸರ್ ಇದು ಬಂದು ಡಾಬಸ್ಪೇಟೆಯಿಂದ ಜಸ್ಟ್ 2.5 ಕಿಲೋಮೀಟರ್ಸ್ ಇದೆ. ತುಮಕೂರು ನ್ಯಾಷನಲ್ ಹೈವೇ, ಬೆಂಗಳೂರು ತುಮಕೂರು ನ್ಯಾಷನಲ್ ಹೈವೇ ಏನಿದೆ, ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿದೆ. ಬೆಂಗಳೂರು ಪುಣೆ. ಸೊ ಅಂದ್ರೆ ಬೆಂಗಳೂರಿಂದ ಏನು ತುಮಕೂರ್ಗೆ ಹೋಗ್ತೀವೋ ಆ ನ್ಯಾಷನಲ್ ಹೈವೇ ಇದೆ. ಹೌದು. ಆ ನ್ಯಾಷನಲ್ ಹೈವೇ ಹತ್ರ ಎಲ್ಲಿದ್ದೀವಿ? ಯಾವ ಏರಿಯಾ ಇದು ಸರ್? ನಿಜ್ಗಲ್ ಅಂತ ಬರುತ್ತೆ ಸರ್, ನಿಜ್ಗಲ್ ಅಂತ. ಅದು ನಿಮ್ಗೆ ನಿಜ್ಗಲ್ ಬೆಟ್ಟ. ನಿಜ್ಗಲ್ ಒನ್ ಆಫ್ ದ ಬ್ಯಾಂಗ್ಳೂರ್ ಫೇಮಸ್ ಟ್ರೆಕ್ಕಿಂಗ್ ಪಾಯಿಂಟ್. ಬ್ಯಾಕ್ ಸೈಡ್ ಇರೋದು ನಿಜ್ಗಲ್ ಬೆಟ್ಟ. ನಿಜ್ಗಲ್ ಬೆಟ್ಟ ಸರ್. ಓಕೆ ಓಕೆ. ಆಲ್ಮೋಸ್ಟ್ ಅದ್ರ ಆಪೋಸಿಟ್ ಬರುತ್ತೆ. ಓಕೆ, ಆ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು. ಹೌದು ಸರ್. ನೀವೇನಾದ್ರೂ ಗೂಗಲ್ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಆ ಲೊಕೇಶನ್ನ. ಸೊ ಒಳಗಡೆ ಹೋಗೋಣ ಸರ್, ಯಾವ ಥರ ಇದೆ ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಳ್ಳೋಣ. ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ತ್ರಿವೇಣಿ ಗಾರ್ಡನಿಯಾದಲ್ಲಿ ಸೈಟ್ ತೊಗೋಬೇಕಂತ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಇದು ಪಕ್ಕ BMRD ಪ್ರಾಪರ್ಟಿ, ಇದು ಬೆಂಗಳೂರಿಗೆ ಸೇರ್ತಕ್ಕಂಥದ್ದು. ಆಲ್ರೆಡಿ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅದೆಲ್ಲ ನೋಡ್ತಾ ಇರ್ಬೋದು. ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತೂ ತುಂಬ ಜನ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸಿಕ್ಕಾಬಟ್ಟೆ. ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಸರ್. ಒಳಗೋಣ ಸರ್, ಬನ್ನಿ ಸರ್. ಫೈನಲಿ ಲೇಔಟ್ ಒಳಗಡೆ ಬಂದಿದ್ದೀವಿ. ಅಲ್ಲೇನು ನೋಡ್ತಾ ಇದ್ರು, ಎಂಟ್ರೆನ್ಸ್ ಆರ್ಚ್ ನೋಡಿ. ಅಲ್ಲಿಂದ ಒಳಗಡೆ ಇಷ್ಟು ದೂರದಲ್ಲಿ ಬಂದರೆ ಸೊ ಇಲ್ಲೆಲ್ಲ ಇರ್ತಕ್ಕಂಥದ್ದೇ ಸೈಟ್ಗಳು. ಸೊ ನೋಡ್ತಾ ಇದ್ರಲ್ವಾ ಸರ್, ಎಷ್ಟು ಎಕರೆ ಪ್ರಾಜೆಕ್ಟ್ ಸರ್ ಇದು? ಸರ್ ಟೋಟಲ್ 4 ಎಕರ್ಸ್ ಮಾಡಿದ್ದೀವಿ ಸರ್. 4 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ಸೊ ಎಷ್ಟು ಸೈಟ್ಸ್ಗಳಿದಾವೆ ಇಲ್ಲಿ? ಸರ್ ಟೋಟಲ್ 66 ಸೈಟ್ಸ್. ಸೊ 4 ಎಕರೆಯಲ್ಲಿ ಮಾಡಿದ್ದೀರಾ. 66 ಸೈಟ್ಗಳಿರ್ತಕ್ಕಂಥ ಲೇಔಟ್ ಇದೆ. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಸರ್? ಸರ್ 30-40 ಇದೆ, 30-50 ಇದೆ ಸರ್, ಅಂಡ್ ಕೆಲವೊಂದು ಆಡ್ ಡೈಮೆನ್ಷನ್ಸ್ ಕೂಡ. ಸೊ 30-40, 30-50 ಅದ್ಬಿಟ್ಟು ಆಟ್ ಸೈಟ್ ಇದೆ ಇನ್ನು ಉಳಿದಿದ್ದು ಅಲ್ವಾ? ಸೊ ಯಾವ ಫೇಸಿಂಗ್ ಅಲ್ಲಿ ಸರ್ ಜಾಸ್ತಿ ಇರೋದು? ಸರ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ 30-40 ಬಂದು ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ಸ್ ಅಲ್ಲಿ ಮಾಡ್ಕೊಟ್ಟಿದೀವಿ. 30-50 ಬಂದು ನಾರ್ತ್ ಮತ್ತೆ ಸೌತ್ ಫೇಸಿಂಗ್ಸ್ ಅಲ್ಲಿ ಮಾಡ್ಕೊಟ್ಟಿದೀವಿ ಸರ್. ಸೊ ಆಲ್ಮೋಸ್ಟ್ ಮಲ್ಟಿ ಫೇಸಿಂಗ್ ಅಲ್ಲಿ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ಹೌದು ಸರ್. ಅಲ್ವಾ? ಹೌದು. ಸೊ ನೋಡಿ, ತ್ರಿವೇಣಿ ಗಾರ್ಡನ್ ನೋಡ್ತಾ ಇರ್ಬೋದು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಲೇಔಟು. ಸೊ ಮತ್ತು ಇಲ್ಲಿ ಅಮ್ಯುನಿಟೀಸ್ ಅಂತ ಬಂದರೆ ಏನೇನು ಕೊಟ್ಟಿದ್ದೀರಿ ಆಲ್ರೆಡಿ ನೋಡ್ತಾ ಇದ್ದೀವಿ. CC ರೋಡ್ ಆಗಿರ್ಬೋದು. ಸೊ ನೀವೇ ಹೇಳ್ಬಿಡಿ ಸರ್, ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಿ? ಅಮ್ಯುನಿಟೀಸ್ ಬಂದು ಒಳ್ಳೆ ಕ್ವಾಲಿಟಿ CC ರೋಡ್ಸ್ ಕೊಟ್ಟಿದ್ದೀವಿ. 30+40 ಫೀಟ್ CC ರೋಡ್ಸ್ ಕೊಟ್ಟಿದ್ದೀವಿ. ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತೆ ವಾಟರ್ ಕನೆಕ್ಷನ್, ಇಂಡಿವಿಜುವಲ್ ಪ್ಲಾಟ್ಗೂ ಕನೆಕ್ಷನ್ ಎಲ್ಲ ಆಗಿದೆ. ಅಂಡ್ ಟ್ಯಾಂಕ್ಸ್ ಇದೆ, ಬೋರ್ವೆಲ್ ಕನೆಕ್ಷನ್ ಇದೆ. ಓಕೆ ಓಕೆ ಓಕೆ. ಪ್ರತಿಯೊಂದು ಎಲ್ಲ ಕಂಪ್ಲೀಟ್ ಆಗಿ ಡೆವಲಪ್ ಆಗಿತ್ತು ಸರ್. ಗೇಟೆಡ್ ಕಮ್ಯುನಿಟಿ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಸರ್. ಸುತ್ತ ಕಾಂಪೌಂಡ್ ವಾಲ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, CA ಜಾಗ ಆಗಿರ್ಬೋದು, ಸೈಟ್ ನಂಬರು, ಡಿಮಾರ್ಕೇಶನ್, ವಾಟರ್ ಕನೆಕ್ಷನ್ಸ್ ಮತ್ತೆ CC ರೋಡು. ಎಷ್ಟೊಂದು 40 ಫೀಟ್ ಕೊಟ್ಟಿದ್ದೀರಾ ಇದು? ಸರ್ ಅದು ಬಂದು ನಿಮ್ಗೆ 40 ಫೀಟ್ ಬರುತ್ತೆ. ಸಬ್ ರೋಡ್ಸ್ ಎಲ್ಲ 30 ಫೀಟ್ 40 ಫೀಟ್. ಹೌದು ಸರ್. ಸೊ 2 ಡೈಮೆನ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೋಡ್ಗಳನ್ನ. ಮತ್ತೆ ನೀವು ಕರೆಂಟಿನ ವ್ಯವಸ್ಥೆ ನೋಡ್ತಾ ಇರ್ಬೋದು. ಎಲ್ಲ ಪೋಲ್ ಹಾಕ್ಬಿಟ್ಟು ಆಲ್ರೆಡಿ ರನ್ನಿಂಗ್ ಇದೆಯಾ ಸರ್ ಕರೆಂಟ್?
ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ಸೊ ಎಷ್ಟು ಬೋರ್ವೆಲ್ ಹಾಕ್ಸಿದ್ದೀರಾ ಇಲ್ಲಿ? ಸೊ ಟೋಟಲ್ ಇವಾಗ ಸದ್ಯಕ್ಕೆ ಒಂದು ಬೋರ್ವೆಲ್ ರನ್ನಿಂಗ್ ಇದೆ ಅಂಡ್ ಊರಿಗೇನೆ ಅಟ್ಯಾಚ್ ಆಗಿರೋದ್ರಿಂದ ನಾವು ಊರಿಂದ ಕನೆಕ್ಷನ್ ತಗೊಂಬೋದು. ಅಲ್ಲೂ ಕೂಡ ಕನೆಕ್ಷನ್ ತಗೊಂಬೋದು. ಓಕೆ. ಸೊ ನೋಡ್ತಾ ಇದ್ರಲ್ಲ, ಸುತ್ತ ಕಾಂಪೌಂಡ್ ವಾಲ್ ಹಾಕಿದ್ದಾರೆ. ಸೊ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಏನೇನು ಬೇಕು ಒಂದು BMRDA ಇರ್ತಕ್ಕಂಥ ಒಂದು ಕ್ವಾಲಿಟಿಗೆ ಸರಿಯಾಗಿ ಇದು ಮಾಡಿದ್ದಾರೆ. BMRDA ಯಾವ ಖಾತಾ ಸರ್ ಇದು ಬಂದಿರೋದು? ಸರ್ ಎ ಖಾತಾ ಸರ್, ಈ ಖಾತಾ ಇಂಡಿವಿಜುವಲ್ ಎ ಖಾತಾ ರೆಡಿ ಇದೆ. ನೀವು ಇಮಿಡಿಯೇಟ್ ಟ್ರಾನ್ಸ್ಪೋರ್ಟ್ ಬಂದ್ರೆ ನಿಮ್ಗೆ ರಿಜಿಸ್ಟರ್ ಆಗುತ್ತೆ. ನೋಡಿ, ಯಾವ ಸೈಟ್ ತೊಗೊಂಡ್ರು ಕೂಡ ಅದಕ್ಕೆ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಖಾತಾ ಇದೆ, ಎ ಖಾತಾ. BMRDA ಅಪ್ರೂವ್ಡ್ ಇರ್ತಕ್ಕಂಥ ಡಾಕ್ಯುಮೆಂಟ್ ಲೇಔಟ್ ಇದು. ಸೊ ಇದರಲ್ಲಿ ಯಾವ 33 ಸೈಟ್ ನಂಬರ್ ತೊಗೊತೀರಾ, ಸೊ ಆ ಸೈಟಿಗೂ ಕೂಡ ಇಂಡಿವಿಜುವಲ್ ಎ ಖಾತಾ ಕೊಡ್ತಾರೆ. ಯಾವ ಸೈಟ್ ತೊಗೊಂಡ್ರು ಕೂಡ ಅದ್ರದ್ದೇ ಆಗಿರ್ತಕ್ಕಂಥ ಇಂಡಿವಿಜುವಲ್ ಖಾತಾಗಳು ಇರ್ತಕ್ಕಂಥದ್ದು. ಸೊ ಡಾಕ್ಯುಮೆಂಟ್ ಇರಬೇಕಲ್ಲ ಸರ್? ಸರ್ ಡಾಕ್ಯುಮೆಂಟ್ ಇದೆ ಸರ್. ಸೊ ನೋಡಿ, ತ್ರಿವೇಣಿ ಗಾರ್ಡೇನಿ ಅಂತ ಹೇಳ್ಬಿಟ್ಟು BMRDA ಅಪ್ರೂವ್ಡ್ ಈ ಖಾತಾ ಅಂತ ಹೇಳಿದ್ದಾರೆ. ಮತ್ತಿಲ್ಲ ಅಮ್ಯುನಿಟೀಸು, ಡೆವಲಪ್ಮೆಂಟ್ಸು ಎಲ್ಲ ತೋರಿಸಿದ್ದಾರೆ. ಇದು ಕೂಡ ನೀವು ಲೇಔಟಿಗೆ ಬಂದರೆ ಬ್ರೋಚರ್ ಕೊಡೋದ್ರ ಮುಖಾಂತರ ಇದರಿಂದ ತಿಳ್ಕೊಬೋದು ಯಾವ್ಯಾವ ಡೈಮೆನ್ಷನಲ್ಲಿದೆ. 30, 30, 40, 30, 50 ಮತ್ತು ಆರ್ಟ್ ಸೈಟಲ್ಲಿ ಇದ್ದಾವೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸರ್, ಇದು ಬಂದು ಫೈನಲ್ ಅಪ್ರೂವಲ್ BMRDA NPA ಫೈನಲ್ ಅಪ್ರೂವಲ್. ಸೊ ಪ್ಲಾನಿಂಗ್ ಅಪ್ರೂವಲ್ ಅಲ್ಲ ಇದು? ನಾವು ಸೊ ನೋಡಿ, ಎಲ್ಲ ಡಾಕ್ಯುಮೆಂಟ್ ಇದೆ. ಮತ್ತು ಖಾತಾ ಎಲ್ಲಿದೆ ಸರ್? ಸರ್ ಇದು ಖಾತಾ ಸರ್. ಓಕೆ, ಇದು ನಾನು ಎಕ್ಸಾಂಪಲ್ 26 ತೊಗೊಂಡಿದ್ದೀನಿ ಸೈಟ್ ನಂಬರ್. ಇದು ಖಾತಾ. ಓಕೆ, ನೋಡಿ ಖಾತಾ. ಸೊ ಇದನ್ನು ಕೂಡ ತೋರಿಸ್ತಾ ಇದ್ದಾರೆ. ಯಾರಿಗಾದ್ರೂ ಖಾತಾ ಇದೆಯೋ ಇಲ್ಲೋ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಖಾತಾ ಕೂಡ ರೆಡಿ ಇರ್ತಕ್ಕಂಥ ಪ್ರಾಪರ್ಟಿ ಇದು. BMRDA ಎ ಖಾತಾ ಇಂಡಿವಿಜುವಲ್ ಆಗಿರ್ತಕ್ಕಂಥ ಖಾತಾ ರೆಡಿ ಇರ್ತಕ್ಕಂಥ ಲೇಔಟಲ್ಲಿ ಸೈಟ್ನ ತೊಗೊತಾ ಇರೋದು ನೀವು ತ್ರಿವೇಣಿ ಗಾರ್ಡೇನಿಯಾದಲ್ಲಿ. ಸೊ ಇನ್ನೊಂದು ಸರಿ ನೋಡ್ಕೊಂಬಿಡಿ ಖಾತಾದು ಫೋಟೋ. ಸೊ ನೀವು ಯಾವ ಸೈಟ್ ತೊಗೊತೀರೋ ಅದ್ರದ್ದು ಸರಿಯಾಗಿ ನಿಮಗೆ ಖಾತಾ ಗೀತಾ ಡೀಟೇಲ್ಸು ಪ್ರತಿಯೊಂದು ಕೂಡ ಕೊಡ್ತೀರಾ ಅವ್ರಿಗೆ, ಅಲ್ವಾ ಸರ್? BMRDA ಎ ಖಾತಾ. ಹೌದು ಸರ್. ಸೊ ಅಂದರೆ ಇದು ಏನು ಬೆಂಗಳೂರಿಗೆ ಸೇರ್ತಕ್ಕಂಥದ್ದೇ ದಾಬಾಸ್ಪೇಟೆಲ್? ಸರ್ ಬೆಂಗಳೂರು ನೆಲಮಂಗಲ ತಾಲೂಕಿಗೆ ಸೇರುತ್ತೆ ಸರ್. ಅಲ್ಲಿಗೆ ಸೇರುತ್ತೆ? ಹೌದು ಸರ್. ಓಕೆ. ಸೊ ನೋಡಿ, ಅದು ಇನ್ನೇನು ಸ್ವಲ್ಪ ದೂರ ಹೋದ್ರೆ ನಮಗೆ ತುಮಕೂರು ಸಿಕ್ಬಿಡುತ್ತೆ. ಈ ಕಡೆ ಹೋದ್ರೆ ನೆಲಮಂಗಲ, ಸೊ ಮತ್ತೆ ಮಾಗಡಿ ರೋಡು ಎಲ್ಲದೂ ಕೂಡ ಇಲ್ಲಿಂದ ನಿಯರ್. HTRR ಇಂದ 2 ಕಿಲೋಮೀಟರ್. ಓಕೆ. ತಾವರೆಕೆರೆ ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ಬಿಡದಿ, ಸಾರಿ ಈ ನೆಲಮಂಗಲ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಇವೆಲ್ಲವೂ ಕೂಡ ನಿಯರ್ ಇರತಕ್ಕಂಥ ಒಂದು ಲೊಕೇಶನ್ ಸಿಗೋಕ್ಕೆ. ಹೌದು ಸರ್. ಓಕೆ. ಮತ್ತು ಕನೆಕ್ಟಿವಿಟಿ ಅಂತ ಬಂದರೆ ನ್ಯಾಷನಲ್ ಹೈವೇನೇ ಇದೆ. ಅದಕ್ಕಿಂತ ಮೇಜರ್ ಆಗಿ ಇನ್ನೇನು ಕನೆಕ್ಟಿವಿಟಿ ಕೇಳೋ ಅವಶ್ಯಕತೆನೇ ಇಲ್ಲ. ಸೊ ಮತ್ತೆ ಸುತ್ತಮುತ್ತ ಅಂತ ಡೆವಲಪ್ಮೆಂಟ್ಸ್ ಕೇಳೋದಾದ್ರೆ ಸರ್ ಇಲ್ಲಿ ಸರ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಏನು ನಿಮಗೆ ಇಂಡಸ್ಟ್ರಿಯಲ್ ಏರಿಯಾಯಿಂದ ಜಸ್ಟ್ 2 ಕಿಲೋಮೀಟರ್ಸ್ ಇದೆ. ಓಕೆ. HTRR ಎಲ್ಲ ಕನೆಕ್ಟಿವಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಅಪ್ಕಮಿಂಗ್ ಕ್ವಿನ್ ಸಿಟಿ ಅಂತ ಪ್ರಾಜೆಕ್ಟ್ ಬರ್ತದೆ. ಇದು ಒನ್ ಆಫ್ ದಿ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಪಾರ್ಕ್ ಬರ್ತಾ ಇರೋದು. ದೊಡ್ಡಬಳ್ಳಾಪುರ ಡಾಬಾಸ್ಪೇಟೆ ಬಿಟ್ವೀನ್ ಅದು ಬರ್ತಾ ಇದೆ. ಆಲ್ಮೋಸ್ಟ್ 40,000 CR ಮೆಗಾ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಿಗೆ ನಮ್ಮ ಪ್ರಾಪರ್ಟಿಯಿಂದ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀರಾ. ಆ್ಯಂಡ್ ಕಮರ್ಷಿಯಲ್ ಎಲ್ಲಿ ಗ್ರೋತ್ ಇರುತ್ತೆ ನಿಮ್ಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ಗೆ ನಿಮ್ಗೆ ಒಳ್ಳೆ ಪ್ರೈಸ್ ಅಪ್ರಿಸಿಯೇಷನ್ ವಿತ್ ಹೈ ರಿಟರ್ನ್ಸ್ ಇರುತ್ತೆ ಸರ್. ಓಕೆ. KDB ಇಂಡಸ್ಟ್ರಿಯಲ್ ಏರಿಯಾ ಕೂಡ ನೀವು ನೋಡ್ಬೋದು ಇದ್ರ ಸುತ್ತಮುತ್ತ. ಮತ್ತು ಕ್ವೀನ್ ಸಿಟಿ ಆಗಿರ್ಬೋದು, ಮತ್ತು ನೀವು ಆಲ್ಮೋಸ್ಟು ನೀವು ಡೆವಲಪ್ಮೆಂಟ್ಸ್ ಅಂತ ಬಂದರೆ ಮೇನಾಗಿ ಇಂಡಸ್ಟ್ರಿಯಲ್ ಏರಿಯಾ ಅದೆಲ್ಲೆಲ್ಲಿದೆಯೋ ಅಲ್ಲಿ ಡೆವಲಪ್ಮೆಂಟು ಸರ್ ಹೇಳ್ದಂಗೆ ಅದಂತೂ 100%. ಮತ್ತು ಸುತ್ತಮುತ್ತ ಎಲ್ಲ ನೋಡ್ಕೊಂಬರ್ಬೋದು. ಒಳ್ಳೆ ಅಪ್ರಿಷಿಯೇಷನ್ ಇರ್ತಕ್ಕಂಥ ಲೊಕೇಶನ್ಸ್ ಇದು ದಾಬಾಸ್ಪೇಟೆ. ಈ ಬೆಂಗಳೂರು ನಿಯರ್ ನೋಡೋದಾದರೆ ಒಂದು ಒಳ್ಳೆ ಲೊಕೇಶನ್ ಅಂದರೆ ಒಳ್ಳೆ ಲೀಡಿಂಗಲ್ಲಿ ಹೋಗ್ತಕ್ಕಂಥ ಜಾಗ ಇದು. ಸರ್ ಡಾಕ್ಯುಮೆಂಟು BMRDA ಅಪ್ರೂವಲು ಎ ಖಾತಾ ಇರ್ತಕ್ಕಂಥದ್ದು. ಸೊ ಮತ್ತು ಅದಾದಮೇಲೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ತಿಳಿಸ್ಕೊಟ್ವಿ. ಸೊ ಮತ್ತು ಅಮ್ಯುನಿಟೀಸ್ ಅಂತ ಬಂದರೂ ಕೂಡ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ, ಡೆವಲಪ್ಮೆಂಟ್ಸ್ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಸೊ ಈಗ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 4,200 ಕೋಟ್ ಮಾಡ್ತಾ ಇದೀವಿ ಪ್ರೈಸು. ಓಕೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಡೆಫಿನೆಟ್ಲಿ ಒಳ್ಳೆ ಪ್ರೈಸ್ ಆಫರ್ ಇದೆ. ಡಿಸ್ಕೌಂಟ್ ಇದೆ ಸರ್. ನಿಮ್ಮ ಚಾನಲ್ ಕಡೆಯಿಂದ ಯಾರು ಬರ್ತಾರೆ ಅವ್ರು ಡೆಫಿನೆಟ್ಲಿ ಒಳ್ಳೆ ಡಿಸ್ಕೌಂಟ್ ಮಾಡಿ. ಸೊ 4,200 ಕೋಟ್ ಮಾಡ್ತಾ ಇದ್ದೀರಾ, ಅದರಲ್ಲೂ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡ್ತೀರಾ ಬರೋರಿಗೆ, ಅಲ್ವಾ? ಡೆಫಿನೆಟ್ಲಿ ಸರ್. ಓಕೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ, ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಇದೆ ಸರ್. ಸೊ ಆಲ್ರೆಡಿ ಖಾತಾ ಗೀತಾ ಎಲ್ಲ ತೋರಿಸ್ಬಿಟ್ಟಿದ್ದೀವಿ. ಸೊ ಲೋನ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಸರ್? ಸರ್ ಅಪ್ ಟು 70% ತನಕ ನಿಮ್ಗೆ ಲೋನ್ ಆಗುತ್ತೆ. 70%. ಹೌದು. ಓಕೆ. ಮತ್ತು ಈಗ ಲೇಔಟಲ್ಲಿ ಸೈಟ್ ನೋಡಬೇಕಂದ್ರೆ ಇಲ್ಲಿ ಲೇಔಟ್ಗೆ ಬರಬೇಕಾ ಅಥವಾ ಏನಾದರೂ ಬೇರೆ ಕಡೆ ಆಫೀಸ್ ಇದೆಯಾ ಸರ್? ನಮ್ಮದು ಆಫೀಸ್ ಬಂದು ಜಕ್ಕೂರ್ ಯಲಹಂಕದಿದೆ. ಅದು ಜಕ್ಕೂರ್ ಏರೋಡ್ ರೂಮ್ ಬಿಹೈಂಡ್ ಹಿಂದ್ಗಡೆ ಒಂದು ರೋಡ್ ಇದೆ, ಅಲ್ಲಿ ನಮ್ಮ ಆಫೀಸ್ ಬರುತ್ತೆ. ಅಂಡ್ ಇಲ್ಲ ಪ್ರಾಜೆಕ್ಟಿಗೆ ಬಂದ್ರು ಪ್ರಾಜೆಕ್ಟ್ ಎಲ್ಲ ಅವೈಲೇಬಲ್ ಇದೆ ಸರ್. ಸೊ ಇಲ್ಲೂ ಕೂಡ ಇವರು ಆಫೀಸ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೂ ಕೂಡ ಬರ್ಬೋದು. ಇಲ್ಲೇ ಡೈರೆಕ್ಟ್ ಆಗಿ ಬಂದ್ರು ಕೂಡ ತಿಳಿಸ್ಕೊಡ್ತಾರೆ. ಇಲ್ಲ ಜಕ್ಕೂರ್ ಅವೈಲೇಬಲ್ ಇರುತ್ತೆ. ಅವೈಲೇಬಲ್ ಇರುತ್ತೆ. ಯಾವಾಗ ಬಂದ್ರು ವಿಸಿಟ್ ಮಾಡ್ತಾರೆ. ಸೊ ವಿಡಿಯೋ ನೋಡ್ತಕ್ಕಂಥವ್ರು ಯಾರಾದರೂ ಸೊ ನ್ಯಾಷನಲ್ ಹೈವೇಲಿ ಸುಮ್ಮನೆ ಹೋಗ್ತಿದ್ರು ಬಂದು ಕೇಳ್ಬೋದು. ಏನಾದರೂ ಒಂದು ಫ್ಯೂಚರಲ್ಲೇ ತೊಗೊಂಡ್ರು ಕೂಡ ತಿಳ್ಕೊಳ್ಳಿ. ಸೊ ಇದಲ್ದಿದ್ರೆ ಇನ್ನೊಂದು ಪ್ರಾಜೆಕ್ಟು, ಅದಲ್ಲಂದರೆ ಇನ್ನೊಂದು ಏನಾದರೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ, ಎಲ್ಲಾದರೂ ಒಂದು ಸೈಟ್ ತೊಗೊಳೋ ಒಂದು ಅವಕಾಶ ಸಿಗ್ಬೋದು ನಿಮಗೆ. ಸೊ ಇಷ್ಟು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟು ಎಲ್ಲ ಡೀಟೇಲ್ಸ್ನ ತಿಳಿಸಿದ್ದೀವಿ ಸರ್. 4,200 ರೂಪಾಯಿ ಅದರಲ್ಲಿ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ.
ಸೊ ಈಗ ಇಷ್ಟು 66 ಸೈಟ್ಗಳಿದಾವೆ, ಅದರಲ್ಲೆಲ್ಲ ಫ್ರೆಶ್ ಆಗಿ ಹಂಗೆ ಇದೆಯಾ ಏನಾದ್ರು ಸೋಲ್ಡ್ ಔಟ್ ಸರ್ ಆಗಿದೆ? 22 ಪ್ಲಾಟ್ಸ್ ಸೋಲ್ಡ್ ಔಟ್ ಆಗಿದೆ, 22 ಸೈಟ್ಗಳು ಸೋಲ್ಡ್ ಔಟ್ ಆಗಿದೆ. ಸೋಲ್ಡ್ ಔಟ್ ಆಗಿದೆ. ಇವನ್ ರಿಜಿಸ್ಟ್ರೇಷನ್ಸ್ ಕೂಡ ನಡೀತಾ ಇದೆ ಸರ್. ಒಂದು 3-4 ಪ್ಲಾಟ್ಸ್ ಆಲ್ರೆಡಿ ರಿಜಿಸ್ಟ್ರೇಷನ್ಸ್ ಆಗಿದೆ. ನೆಕ್ಸ್ಟ್ ಇವಾಗ ಅಪ್ಕಮಿಂಗ್ ವೀಕಲ್ಲೂ ರಿಜಿಸ್ಟ್ರೇಷನ್ಸ್ ಇದೆ. ನೆಕ್ಸ್ಟ್ ವೀಕು ರಿಜಿಸ್ಟ್ರೇಷನ್ ರೆಡಿ ಇದ್ದಾರೆ ಕಸ್ಟಮರ್ಸ್. ಓಕೆ, ಈಗ ಬಂದಿರೋರು ಫುಲ್ ಕ್ಯಾಶ್ ಕೊಡ್ತೀನಿ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಅಲ್ವಾ? ಲೋನ್ ಬೇಕಂದ್ರೆ ಲೋನು ಕೂಡ ಆಗುತ್ತೆ. ಸೊ BMRD ಆಗಿರೋದ್ರಿಂದ ನ್ಯಾಷನಲೈಸ್ ಬ್ಯಾಂಕಲ್ಲೇ ಲೋನ್ ಆಗುತ್ತಲ್ವಾ? ಅದರಲ್ಲಿ ತೊಂದರೆ ಇಲ್ಲ. ಒಂದು 70-80% ಲೋನ್ ಆಗ್ಬೋದಾ ಅಲ್ವಾ? ಸೂಪರ್, ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ ಸರ್. ಇನ್ನೇನಾದರೂ ಹೇಳೋದಿದೆಯಾ ಕೊನೆಯದಾಗಿ ಜನಗಳಿಗೆ ನಿಮ್ಮ ಲೇಔಟ್ ಬಗ್ಗೆ? ಸರ್ ಏನಂದ್ರೆ ಇವಾಗ ಹಾಟ್ಸ್ಪಾಟ್ ಲೈಕ್ ಕಮರ್ಷಿಯಲ್ ಎಲ್ಲಿ ಗ್ರೋತ್ ಇದೆಯೋ ಅಲ್ಲಿ ಡೆಫಿನೆಟ್ಲಿ ಇನ್ವೆಸ್ಟ್ ಮಾಡೋದು ಒಂದು ಒಳ್ಳೆ ಪಾಯಿಂಟ್ ಆ್ಯಕ್ಚುಲಿ. ಏನಕ್ಕಂದ್ರೆ ನೀವು ಇವಾಗ ಎಲ್ಲೋ ಹೋಗಿ ಒಂದು ಲೈಕ್ ಕಮ್ಮಿ ಬಜೆಟಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಅವರು ರಿಟರ್ನ್ಸ್ಗೆ ವೆಯ್ಟ್ ಮಾಡಬೇಕಾಗುತ್ತೆ ಸರ್. ದೇ ಹ್ಯಾವ್ ಟು ವೆಯ್ಟ್ ಫಾರ್ ಲಾಟ್ ಆಫ್ ಟೈಮ್. ಸೊ ಒಂದು ಹೈವೇಗೆ ಅಟ್ಯಾಚ್ ಆಗಿರೋ ಪ್ರಾಪರ್ಟಿ ಈವನ್ ಫಾರ್ ಎಕ್ಸಾಂಪಲ್ ಒಂದು ಹೌಸ್ ಸೆಟಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಒಳ್ಳೆ ರಿಟರ್ನ್ಸ್ನ ಇವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾರೇ ಬಂದು. ಆ್ಯಂಡ್ ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಸೊ ಎಲ್ಲಾನು ಒಂದು ತಲೆಯಲ್ಲಿ ಇಟ್ಕೊಳೋದಾದ್ರೆ ನಿಮ್ಗೆ ಒಳ್ಳೆ ಪ್ರೈಸಿಂಗಿಗೆ ಒಳ್ಳೆ ಪ್ರಾಪರ್ಟಿನೇ ಸಿಗ್ತಾರೆ. ಆಲ್ಮೋಸ್ಟ್ ಸುತ್ತಮುತ್ತ ಏನು ಪ್ರೈಸ್ ನಡೀತಾ ಇದೆ ಸರ್? ಸರ್ ಸುತ್ತಮುತ್ತ ಒಂದು ನಿಮಗೆ 4600 ಇಂದ 4800 ತನಕ ನಡೀತಾ ಇದೆ. ನಾನು ಹೇಳ್ತಾ ಇರೋದು ಪ್ರಾಪರ್ ಅಪ್ರೂವಲ್ಸ್ ವಿತ್ ಇಂಡಿವಿಜುವಲ್ ಖಾತಾ ಇರೋ ಪ್ರಾಪರ್ಟೀಸ್ 4700 ತನಕ ನಡೀತಾ ಇದೆ. ನೀವು ಕೊಡ್ತಾ ಇರೋದು 4200, ಅದರಲ್ಲೂ ಒಳ್ಳೆ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಸೊ ನೋಡಿ, ವಿಜಯ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ತ್ರಿವೇಣಿ ಗಾರ್ಡೇನಿಯಾದಲ್ಲಿ ಸೈಟ್ ತೊಗೋಬೇಕಂತ ಅಂದರೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. BMRD ಅಪ್ರೂವಲು ಖಾತಾ ಇರ್ತಕ್ಕಂಥದ್ದು ಅರೌಂಡ್ 70-80% ಲೋನ್ ಆಗುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಬೆಂಗಳೂರು ಟು ತುಮಕೂರ್ಗೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ, ಇದನ್ನು ಪುಣೆ ನ್ಯಾಷನಲ್ ಹೈವೇ ಅಂತಲೂ ಕರೀತಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೂ ಇರ್ತಾರೆ ಲೇಔಟಲ್ಲಿ. ಬಿಟ್ಟರೆ ಜಕ್ಕೂರು ಯಲಹಂಕ ನಿಯರ್ ಯಾರಾದರೂ ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದು. ಥ್ಯಾಂಕ್ ಯು ಸರ್.